ಅತ್ಯದ್ಭುತವಾದಂಥ ಒಂದು ಪವಾಡ ಸದೃಶ ರೀತಿಯ ಒಂದು ಅನುಭೂತಿ. ಇದರ ಬಗ್ಗೆ ಈ ಎಲ್ಲ ಭಕ್ತವೃಂದಕ್ಕೆ ಏನು ಹೇಳೋದಕ್ಕೆ ಬಯಸ್ತೀರಿ ಗುರುಗಳೇ? ಒಂದು ವಿಷಯವನ್ನ ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕಾಗಿದ್ದೇನು ಅಂದ್ರೆ, ಎಷ್ಟೋ ಜನಕ್ಕೆ ಒಂದು ವಿಚಿತ್ರವಾದ ಪ್ರಶ್ನೆ. ಯಾರು ನಮ್ಮಲ್ಲಿ ಏನಂತಂದ್ರೆ, ಪ್ರಶ್ನೆಯನ್ನ ಮಾಡೋದಕ್ಕೆ ಅವಕಾಶಗಳಿದೆ, ಸ್ವತಂತ್ರ ಭಾರತ, ಪ್ರಜೆಗಳು ಏನ್ ಬೇಕಾದ್ರೂ ಕೇಳ್ಬೋದು ಅಂದ್ರೆ ಅದಕ್ಕೊಂದು ಚೌಕಟ್ಟಿರುತ್ತೆ. ಅದರಲ್ಲಿ ನಾವು ಪ್ರಶ್ನೆಗಳನ್ನ ಸರಿಯಾಗಿ ಕೇಳ್ತಾ ಹೋಗ್ಬೇಕು. ಎಷ್ಟೋ ಜನಕ್ಕೆ ಒಂದು ವಿಶೇಷವಾದ ಸಂದೇಹ ಇತ್ತು. ರಾಮನನ್ನ ಒಂದು ಅಭಿಷಿಕ್ತನಾದಂತಹ ರಾಮನನ್ನೇ ಪ್ರತಿಷ್ಠಾಪನೆ ಮಾಡಬಹುದಾಗಿತ್ತು. ರಾಮ ಅಂದ್ರೆ ಲಕ್ಷ್ಮಣ, ಸೀತೆ, ಮುಖ್ಯವಾಗಿ ಸೀತೆ, ತದನಂತರದಲ್ಲಿ ಲಕ್ಷ್ಮಣ, ಅದಾದ ನಂತರದಲ್ಲಿ ಹನುಮಂತ, ಈ ತರನೇ ಪ್ರತಿಷ್ಠಾಪನೆ ಮಾಡಬಹುದಾಗಿತ್ತಲ್ಲ. ಇವರು ಬಾಲರಾಮನನ್ನ ಯಾಕೆ ಬದಲು ಕರೆದುಕೊಂಡು ಬಂದದ್ದು ಅಯೋಧ್ಯೆಯಲ್ಲಿ? ಇಂತಹ ಇತಿಹಾಸ ಪೂರ್ಣವಾದಂತಹ 500 ವರ್ಷಗಳ ನಂತರದಲ್ಲಿ ನಿರ್ಮಾಣವಾದಂತಹ ಮಂದಿರದಲ್ಲಿ ಬಾಲರಾಮನನ್ನೇ ಯಾಕೆ ಕೂಡಿಸಿದ್ರು ಅಂತ ನಾವು ತಿಳ್ಕೊಳ್ಬೇಕಾದ್ರೆ, ಅಲ್ಲಿ ಹೇಳ್ತಾರೆ, ನಮ್ಮ ದೇವರನ್ನ ಆವಾಹನೆ ಮಾಡಬೇಕಾದ್ರೆ ಕೌಸಲ್ಯ ಸುಪ್ರಜಾ ರಾಮ ಪೂರ್ವಾ ಸಂಧ್ಯಾ ಪ್ರವರ್ತತೆ ಅಂತ ನೀವು ಹೇಳಿದ ಹಾಗೆ ಏನು ಈ ವೆಂಕಟೇಶ ದೇವರ ಸುಪ್ರಭಾತದಲ್ಲಿ ಹೇಳ್ತಾರೋ, ಅಲ್ಲಿ ಏನಂದ್ರೆ ಭಗವಂತ ಬಾಲರೂಪನಾಗಿದ್ದಾಗ ಅವನ ಎಬ್ಬಿಸುವುದು. ಅಂದ್ರೆ ದಾಸರು ಹೇಳುವಾಗ ಹೇಳ್ತಾರೆ, ಮುಂಜಾನೆ ಭಗವಂತ ಬಾಲಕನಾಗಿರ್ತಾನಂತೆ, ಮಧ್ಯಾಹ್ನ ಯೌವನಾವಸ್ಥೆಗೆ ಬರ್ತಾನಂತೆ, ಸಾಯಂಕಾಲ ಆಗ್ತಾ ಆಗ್ತಾ ಹೋದಾಗ ಇನ್ನು ಪ್ರಬುದ್ಧತೆ ಕಡೆಗೆ ಭಗವಂತ ಹೋಗ್ತಾನಂತೆ. ಅಲ್ಲಿ ರಾಮನನ್ನ ನೆನೆದಿದ್ದು. ಅದಕ್ಕೆ ನಾವು ಪ್ರಾರಂಭದಲ್ಲಿ ಹೇಳ್ತಾ ಇದ್ವಿ ಒಂದು ಏನಂದ್ರೆ, ಆವಾಹಯಾಮಿ ದೇವೇಶ ಸೃಷ್ಟಿಸ್ಥಿತ್ಯಂತ ಕಾರಕ, ನಿನ್ನನ್ನ ಈ ಪ್ರತಿಮೆಯಲ್ಲಿ ಆವಾಹನ ಮಾಡ್ತಾ ಇದ್ದೇನೆ, ಇನ್ನೇನೇನಾಗಿದ್ದಿ ಅಂದ್ರೆ ಈ ಸೃಷ್ಟಿ ಸ್ಥಿತಿ ಲಯ ಈ ಮೂರಕ್ಕೂ ಕಾರಣ ಆಗಿದ್ದಿ. ಅಂತಹ ಭಗವಂತ ಇಲ್ಲಿ ಬಂದು ಯಾವ ರೀತಿಯಾಗಿ ಕೂಡ್ಬೇಕು ನೀನು ಅಂದ್ರೆ, ಬಾಲರೂಪಿ ಧರೋ ದೇವ, ಬಾಲರೂಪಿಯಾಗಿ ನೀ ಇಲ್ಲಿ ಕುಳಿತುಕೊಂಡು ನಮ್ಮನ್ನು ಅನುಗ್ರಹ ಮಾಡುವಂತ ಈ ಎಲ್ಲ ಮಹತ್ತರವಾದಂತಹ ವೇದಗಳು, ಪುರಾಣಗಳು, ಇನ್ನು ಅನೇಕ ಧಾರ್ಮಿಕ ತಜ್ಞರನ್ನ ಎಲ್ಲರನ್ನೂ ಒಳಗೊಂಡಂತಹ ಒಂದು ಚರ್ಚೆಯ ನಂತರದಲ್ಲಿ ಬಾಲರಾಮ 500 ವರ್ಷಗಳ ನಂತರ ಆ ಅಯೋಧ್ಯೆಯ ನಗರಿಯಲ್ಲಿ ನೂತನ ಮಂದಿರದಲ್ಲಿ ಪ್ರತಿಷ್ಠಾಪಿತನಾಗಿದ್ದಾನೆ. ಅದರಲ್ಲಿ ಮೊದಲೇದಾಗಿ ಮೊದಲೇ ವರ್ಷ ಮಾಡ್ತಕ್ಕಂಥ ಈ ಯಾವ ರಾಮನವಮಿ ಉತ್ಸವದಂದು ಸಾಕ್ಷಾತ್ ಸೂರ್ಯನನ್ನ 2 ರೀತಿಯಾಗಿ ಅರ್ಥ ಮಾಡ್ಕೊಳ್ಬೇಕಂತೆ. ಇಲ್ಲಿ ಶಿವನನ್ನ ಸ್ಪರ್ಶ ಮಾಡ್ತಕ್ಕಂಥದ್ದು, ರಾಮನನ್ನ ಸ್ಪರ್ಶ ಮಾಡ್ತಕ್ಕಂಥದ್ದು. ಅಂದ್ರೆ ಶಿವನಿಗೆ ಹೇಳ್ಬೇಕಾದ್ರೆ ಹೇಳ್ತಾರೆ, ಫಣಿಗಣ ವರಭೂಷಃ ಪಾರ್ವತಿ ಶ್ಲಾಘ್ಯವೇಶಃ ಕಲಜನ ಕೃತ ರೋಷಃ ಖಂಡಿತ ಆತ್ಮೀಯ ದೋಷಃ ಸದರುಣ ಗಿರಿವಾಸಃ ಶಕ್ರ ಸೂರ್ಯಾದ್ಯದೀಶಃ ಪರಿಋತ ಭವಪಾಶಃ ಪಾತು ಮಾಂ ಪಾರ್ವತೀಶಃ ಎಂಬುದಾಗಿ ಅಲ್ಲಿ ಈ ಯಾವ ಆದಿತ್ಯಾದಿ ನವಗ್ರಹ ದೇವತೆಗಳನ್ನ ನಿಯಮನ ಮಾಡ್ತಕ್ಕಂಥವನು ಶಿವ ಆಗಿದ್ದಾನೆ. ಹಾಗೆ ಆ ಎಲ್ಲ ಗ್ರಹಗಳನ್ನ ನಿಯಮನ ಮಾಡಿ ನವಪಾಷಾಣ ಅಂತ ರಾಮದೇವರು ಸೀತೆಯನ್ನ ಹುಡುಕುವುದಕ್ಕಾಗಿ ಹೊರಟಾಗ ಅಲ್ಲಿ ನವಗ್ರಹ ದೇವತೆಗಳ ಪ್ರತಿಷ್ಠಾಪನೆಯನ್ನ ಮಾಡಿ ತನ್ನ ವಂಶಜನಾದಂತಹ ಸೂರ್ಯನನ್ನ ಪ್ರತಿಷ್ಠಾಪನೆ ಮಾಡಿ ಆ ರಾಮ ಹೊರಟದ್ದು ನಮ್ಮ ವಂಶದವರಿಗೆ, ನಮಗೆ ದಿನಮಣಿಯಾದಂತಹ ಆರೋಗ್ಯಂ ಭಾಸ್ಕರಾದಿಚ್ಛೇತಂತ ನಮಗೆ ಯಾವಾಗಲೂ ಆರೋಗ್ಯಪ್ರದನಾದಂತಹ ಸೂರ್ಯನನ್ನ. ಇಲ್ಲಿ ಒಂದು ವಿಷಯವನ್ನ ಅರ್ಥ ಮಾಡ್ಕೋಬೇಕು ನಾವು, ಏನಂದ್ರೆ ಅಭಿಷೇಕ ಪ್ರಿಯೋ ಶಿವ ಅಂತ ಕರೀತಾರೆ. ಶಿವನಿಗೆ ಅಭಿಷೇಕ ಪ್ರಿಯ, ಅಲಂಕಾರ ಪ್ರಿಯ ಅವನು ವಿಷ್ಣು. ಈ ಸೂರ್ಯನಿಗೆ ನಮಸ್ಕಾರ ಪ್ರಿಯ. ನಾವು ಸೂರ್ಯನಿಗೆ ನಮಸ್ಕಾರವನ್ನ ಮಾಡ್ತಾ ವಿಷ್ಣು ಏನಾಗಿದ್ದಾನೆ ಅಂತಂದ್ರೆ ಅಲಂಕಾರ ಪ್ರಿಯನಾಗಿದ್ದಾನೆ. ಆ ಭಗವಂತನನ್ನ ಅಲಂಕಾರ ಮಾಡಿ ಸೂರ್ಯನಿಗೆ ನಮಿಸುತ್ತಾ ಸೂರ್ಯಾಂತರ್ಗತನಾದಂತಹ ಸವಿತೃಮಂಡಲ ಮಧ್ಯವರ್ತಿಯಾದಂತಹ ನಾರಾಯಣನಿಂದ ಅಭಿನ್ನನಾದಂತಹ ಆ ಬಾಲರಾಮನನ್ನ ಅಯೋಧ್ಯೆಯಲ್ಲಿ ನಾವು ನೀವೆಲ್ಲರೂ ಕೂಡ ಕಣ್ತುಂಬಿಕೊಳ್ತಕ್ಕಂತಹ ಪ್ರತಿಷ್ಠಾಪನೆಯ ನಂತರ 500 ವರ್ಷಗಳ ನಂತರ ಎಷ್ಟೋ ಜನಕ್ಕೆ ನಮ್ಮ ತಂದೆ ಅವರಿಗೆ ನಮಗೆ ಎಲ್ಲ ಈ ಸೌಭಾಗ್ಯ ಇದೆ. ನಮ್ಮ ತಾತ ಮುತ್ತಾತ ಅವರೆಲ್ಲರೂ ಹೋರಾಡಿದ್ದು, ಅವರೆಲ್ಲರೂ ಕಂಡ ಕನಸಿದು ಇವತ್ತು ನನಸಾಗಿದೆ. ಆ ನನಸಾದಂತಹ ಸಂದರ್ಭದಲ್ಲಿ ಈ ಮೊಟ್ಟ ಮೊದಲ ರಾಮನವಮಿ ಉತ್ಸವವನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ. ಎಲ್ಲರೂ ಅಲ್ಲಿ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ನೀವು ವಿಶೇಷವಾಗಿ ನಮ್ಮ ರಿಪಬ್ಲಿಕ್ ಟಿವಿ ಕನ್ನಡ ಮುಖಾಂತರವಾಗಿ ಕುಳಿತಲ್ಲಿಯೇನೆ ಆ ರಾಮನ ಆ ಸೂರ್ಯ ರಶ್ಮಿ ರಾಮನನ್ನ, ಅದು ಎಂತಹ ಮಂದಿರ ನೀವೆಲ್ಲ ಹೋಗಿ ನೋಡಿದಿರಿ ಕೆಲವೊಂದಿಷ್ಟು ಜನ. ನಾನು ಹೋಗಿದ್ದೆ ಅಲ್ಲಿ. ಸುಮಾರು ಒಂದು 5-6 ದಿನಗಳ ಕಾಲ ಇರುವ ಪ್ರಸಂಗ ನಮಗೆ ಒದಗಿ ಬಂದಿತ್ತು ಮಂಡಲೋತ್ಸವದಲ್ಲಿ. ಆ ಸಂದರ್ಭದಲ್ಲಿ ಎಲ್ಲಿಯೇ ಸೂರ್ಯ, ಎಲ್ಲಿಯೇ ಗರ್ಭಗುಡಿ, ಒಂದಕ್ಕೊಂದು ವೈಜ್ಞಾನಿಕವಾಗಿ ಅದು ನಮಗೆ ಪ್ರತ್ಯಕ್ಷವಾಗಿ ಕಾಣಿಸ್ತಾ ಇದ್ರು ಕೂಡ ಆ ರೀತಿಯಾದಂತಹ ಒಂದು ವಿಶೇಷ ಸೌಭಾಗ್ಯ. ಪ್ರಚಾರದ ವೇಳೆ ಪ್ರಧಾನಿ ಮೋದಿ ಕೂಡ ಜೈ ಶ್ರೀರಾಮ್ ಘೋಷಣೆಯನ್ನು ಕೂಗಿದ್ದಾರೆ. ರಾಮಲಲ್ಲಾನಿಗೆ ಸೂರ್ಯ ತಿಲಕ ಆಗ್ತಾ ಇದ್ದಂತ, ಸೂರ್ಯಾಭಿಷೇಕ ಆಗ್ತಾ ಇದ್ದಂತ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಘೋಷಣೆ ಕೂಗಿದ್ದಾರೆ. ವೇದಿಕೆಯಲ್ಲೇ ಜೈ ಶ್ರೀರಾಮ್ ಅಂತ ಘೋಷಣೆ ಕೂಗಿದ್ದಾರೆ ಮೋದಿ. ಅಸ್ಸಾಂ ಪ್ರವಾಸದಲ್ಲಿದ್ರು. ಅಸ್ಸಾಂ ಪ್ರವಾಸದ ವೇಳೆ घोषणा ಕೂಗಿದ್ದಾರೆ. जय श्री राम। सब लोग भले दिखाई नहीं देगा लेकिन आप करें, प्रभु राम को सूर्य तिलक हो रहा है, तब हमारे मोबाइल फोन से भी प्रभु राम को हम प्रणाम कर रहे हैं। हम भी सूर्य तिलक में हमारे मोबाइल के किरण भेज रहे हैं। मेरे साथ बोलिए,
जय श्री राम, जय श्री राम, जय जय श्री राम, जय जय श्री राम, जय जय श्री राम। राम लक्ष्मण जानकी जय बोलो हनुमान की। राम लक्ष्मण जानकी, राम लक्ष्मण जानकी, राम लक्ष्मण जानकी।